ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಾನು ಲಿವರ್ ರೈಸ್ ಮಾಡೋ ಅಂತ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಪಲಾವ್ ಆಗೋಕ್ಕೆ ನಾವು ಏನೇನು ಹಾಕ್ತೀವೋ ಆ ಪಲಾವ್ ಪದಾರ್ಥ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ ಅದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಇವಾಗ ಲಿವರ್ ರೈಸು ಅರ್ಧ ಕೆ ಜಿ ಅಂದಿದ್ದೀನಿ. ಅರ್ಧ ಕೆ ಜಿ ಲಿವರ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೆ. ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ. ಆ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಅರಿಶಿನ ಹಾಕಬೇಕು. ಆಮೇಲೆ ರೆಡ್ ಚಿಲ್ಲಿ ಪೌಡರು ಅದು ಬಂದುಬಿಟ್ಟು ಕಲರ್ ಬರೋದಕ್ಕೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಚಿಲ್ಲಿ ಪೌಡರು ಮಾಮೂಲಾಗಿ ಸಾಂಬಾರು ಪೌಡ್ರ್ ಹಾಕ್ತೀವಲ್ಲ ಅದನ್ನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಲಿವರ್ ರೈಸ್ಗೆ ನಾವು ಎಷ್ಟು ಖಾರ ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಖಾರ ಹಾಕೋದ್ರಿಂದ ಏನು ಒಂದು ಸಲ ಖಾರವಾಗಿ ತಿಂದರೆ ಏನಾಗೋದಿಲ್ಲ. ಸೊ ಅದರಿಂದ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಇದು ಸಾಲ್ಟ್ ಹಾಕ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನು ಮೊದಲೇ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಈ ಲಿವರ್ ಜೊತೆನೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ ಒಂದು 2ರಿಂದ 3 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಓಪನ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಇವಾಗ ಇನ್ನೂ ಚೆನ್ನಾಗಿ ಅದು ಫ್ರೈ ಆಗಲಿ. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಅಕ್ಕಿ ನಾನು ತೊಳೆದು ಇಟ್ಕೊಂಡಿದ್ದೆ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಅಂದ್ಬಿಟ್ಟು ನಾನಿವಾಗ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರು ಹಾಕಿ ನೆನೆಸಿಟ್ಟಿದ್ದೆ. ಮೊದಲು ಅಕ್ಕಿನ ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ 4 ಗ್ಲಾಸ್ ನೀರು ಹಾಕಿ ಅದನ್ನು ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ. ಆ ಅಕ್ಕಿನ ಇವಾಗ ಅದ್ರ ಜೊತೆ ಹಾಕ್ತಿದ್ದೀನಿ. ಚೆನ್ನಾಗಿ ಕುದೀಲಿ. ಇನ್ನು ನಾವು ಕುಕ್ಕರ್ ಮುಚ್ಚೋದು ಬೇಡ, ಇವಾಗಲೇ ಚೆನ್ನಾಗಿ ಕುದಿಬೇಕು. ಅದು ಆವಾಗಲೇ ಖಾರ ಅದೆಲ್ಲ ಒಂದಾಗಿ ಸೇರಿಕೊಳ್ಳುತ್ತೆ. ಸೊ ಚೆನ್ನಾಗಿ ಕುದಿದ ಮೇಲೆ ನಾವು ಲಿಡ್ನ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಬಿಟ್ಕೊಬೇಕು. ವಿಸಿಲ್ ಆದಮೇಲೆ ವಿಸಿಲೆಲ್ಲ ಹೋದ್ಮೇಲೆ ನಾವು ಓಪನ್ ಮಾಡಿದ್ರೆ ನೋಡಿ ಉದುರಿಯಾಗಿ ಬರ್ತಾಯಿದೆ. ಈ ರೀತಿ ಬಂದಾಗ ನೋಡಿ ಕಲರು ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಹಂಗೇನೋ ತಿನ್ಬೋದು, ಸೈಡ್ ಡಿಶ್ ಏನು ಬೇಡ. ಬಟ್ ಸೈಡ್ ಡಿಶ್ ಬೇಕು ಅಂದರೆ ನೀವು ಮೊಸರು ಪಚ್ಚಡಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಗೊತ್ತಾಯ್ತಲ್ಲ. ನೀವು ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಂದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.